ಹರದಗಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೊಡ್ಡೂರು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಸಂಭ್ರಮದೊಂದಿಗೆ ನಡೆಯಿತು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹರದಗಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ದೊಡ್ಡೂರು ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ ಕ್ಷೇತ್ರ ಶಿಕ್ಷಣ ಇಲಾಖೆ ಕ್ಷೇತ್ರ ಸಮೂಹ ಸಂಪನ್ಮೂಲ ದೊಡ್ಡೂರು ವಿಭಾಗದ ಕಾರ್ಯಕ್ರಮವು ಸಂಭ್ರಮದೊಂದಿಗೆ ನಡೆಯಿತು. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಣಿಕೆ ನಾಯಕ್ ಹಾಗೂ ಶಾಲಾ ಮಕ್ಕಳಿಗೆ ಮಾಜಿ ಸೈನಿಕರ ಪರವಾಗಿ ಕಲಿಕಾ ಕಿಟ್ ವಿತರಿಸಿದ ಮಾಜಿ ಸೈನಿಕರಾದ ಹುಡೇದ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳು, ನೃತ್ಯ, ಲಂಬಾಣಿ ಹಾಡುಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಭ್ರಮದೊಂದಿಗೆ ನಡೆದವು. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಿಗೆ, ರೈತರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಶಿಕ್ಷಕರಾದ ಸಂಘದ ಅಧ್ಯಕ್ಷರಾದ ಬಸವರಾಜ್ ಹರ್ಲಾಪುರ, ಶಾಲೆಯ ಪ್ರಧಾನ ಗುರುಮಾತೆಯಾದ LN ನಂದಣ್ಣವರ್, ಶಾಲೆಯ ಭೂದಾನಿಗಳಾದ ಅಕ್ಕಮ್ಮ ಮೆಣಸಿನಕಾಯಿ, SDMC ಅಧ್ಯಕ್ಷರಾದ ಬಸೀರ ಸಾಬಾ ತಾಡಪತ್ರಿ, ದೊಡ್ಡೂರು ಕ್ಲಸ್ಟರ್ ಮಟ್ಟದ CRP, BRP ಹಾಗೂ ಶಾಲೆಯ ಶಿಕ್ಷಕರಾದ NN ಶಿಗ್ಲಿ, SR ನದಾಫ್, AM ಚಿಂತೂರು ಮಠ, PP ಸುಗ್ನಳ್ಳಿ, PY ಮ್ಯಾಗೇರಿ, ದೊಡ್ಡೂರು ಕ್ಲಸ್ಟರ್ ಮಟ್ಟದ ಎಲ್ಲ ಗ್ರಾಮಗಳ ಶಾಲೆಯ ಶಿಕ್ಷಕ ವೃಂದದವರು, ಗ್ರಾಮದ ಗುರು ಹಿರಿಯರು, ಮುಖಂಡರು, ಗ್ರಾಮದ ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ವೀರಣ್ಣ ಹಡ್ಪದ NKS TV4 ಲಕ್ಷ್ಮೇಶ್ವರ. बोलो भारत माता की वंदे वंदे. ಇವತ್ತಿನ ದಿವಸ ಹರದಗಟ್ಟಿ ಗ್ರಾಮದಲ್ಲಿ ಕಲಿಕಾ ಹಬ್ಬ, ಮಕ್ಕಳಿಗಾಗಿ ಆಯೋಜಿಸಿದ ಕಲಿಕಾ ಹಬ್ಬ ಎಲ್ಲರಿಗೂ ಹಬ್ಬವಾಯ್ತು. ಇವತ್ತು ಚಿರಸ್ಮರಣೀಯವಾಯಿತು. ವಿಶೇಷವಾಗಿ ನಮ್ಮ ಸೈನಿಕರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು, BO ಸಾಹೇಬರಿಗೆ ಮತ್ತು SDMC ಆಡಳಿತ ವರ್ಗಕ್ಕೆ ನಮ್ಮೆಲ್ಲರ ಪರವಾಗಿ, ಸೈನಿಕರ ಪರವಾಗಿ ನಾನು ಎಲ್ಲ ಗುರುಗಳಿಗೂ, ಗುರುಮಾತೆಯರಿಗೂ, ಮಕ್ಕಳಿಗೂ, ಹಿರಿಯರಿಗೂ, ಶಿಕ್ಷಣ ಪ್ರೇಮಿಗಳಿಗೂ ಸೈನಿಕರಿಂದ ತುಂಬು ನಮನ, ಧನ್ಯವಾದಗಳು. ಸಮಯ ಬಹಳ ಆಗಿದೆ. ನಮ್ಮ BO ಸಾಹೇಬರು ಹೇಳಿದ ಹಾಗೆ ನೀವು ಕಾನ್ವೆಂಟು ಅಥವಾ ಇನ್ಯಾವುದೋ ಸ್ಕೂಲ್ ಅಂತ ಹೋಗಬೇಡ್ರಿ. ನಾವು ಕೂಡ ಹಳ್ಳಿಯಿಂದ ಓದ್ದವರು, ನಾವು ಬಳಪದಿಂದ ಬರೆದವರು. ಇವತ್ತು ನೋಡ್ರಿ, ನಾವೆಲ್ಲ ಕಿಟ್ 2,000 ಕೊಟ್ಟಿವಿ. ನಾವು ಹಿಂದಿನ ನೆನಪು ಮಾಡಿಕೊಂಡ್ರೆ ನಮ್ಮ ಹರದ ಚೆಂಡ ಹಾಕ್ಕೊಂಡು ಹೋಗ್ತಿದ್ವಿ ನಾವು ಸ್ಕೂಲ್ಗೆ. ಇವತ್ತು ನಿಮ್ಮೆಲ್ಲ ಡ್ರೆಸ್ ನೋಡಿಬಿಟ್ರೆ ತುಂಬ ನಮಗೆ ಹೆಮ್ಮೆ ಅನ್ನಿಸ್ತು, ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ಶಿಕ್ಷಣ ಅಂತ. ಅದಕ್ಕಾಗಿ ನಮ್ಮ ಸರ್ಕಾರಿ ಸ್ಕೂಲ್ಗೆ ಮಕ್ಕಳನ್ನು ದಾಖಲಿಸಿ ಇನ್ನೂ ಉನ್ನತ ಹುದ್ದೆಗೆ ನಿಮ್ಮ ಮಕ್ಕಳನ್ನು ತಂಡ್ರಿ. ಅದಕ್ಕೆ ಉದಾಹರಣೆ ನಮ್ಮ BO ಸಾಹೇಬರು ನಿಮ್ಮ ಭಾಷೆಯಲ್ಲೇ ಮಾತಾಡಿದರು. ಅವರು ಕೂಡ ಒಂದು ಹಳ್ಳಿಯಲ್ಲಿ ಓದಿದವರು. ಅದಕ್ಕಾಗಿ ಕನ್ನಡ ಶಾಲೆ, ಸರ್ಕಾರಿ ಶಾಲೆ ಆಗಲಿ, ಏನು ಒಂದು ಮಾತು ಹೇಳಿ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನೊಮ್ಮೆ ಜೋರಾಗಿ ಉದ್ಘೋಷಣೆ. बोलो भारत माता की, बोलो भारत माता की वंदे वंदे. ಥ್ಯಾಂಕ್ ಯು. ಸರ್ಕಾರಿ ಶಾಲೆಗಳಲ್ಲಿ ಸಹಿತ ಇವತ್ತು ಎಲ್ಲ ಕಾನ್ವೆಂಟ್ಗಳು ಏನು ಮಾಡದೇ ಇರುವಂಥ ಕೆಲಸಗಳನ್ನು ಇವತ್ತು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಪಾಲಕರಿಗೆ ಭಾಳಷ್ಟು ಇಂಗ್ಲೀಷಿಗೆ ಬೇಡಿಕೆ ಇರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಕಾನ್ವೆಂಟ್ಗಳನ್ನು ಪ್ರಾರಂಭ ಮಾಡಿದೆ. LKG, UKG, 1ನೇ ತರಗತಿ, 2ನೇ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡು, ಈ ರೀತಿ ನಿರಂತರವಾಗಿ ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಅದಕ್ಕಾಗಿ ನಿಮ್ಮ ಪಾಲಕರು ಇದರ ಪ್ರಮುಖ ಪಾತ್ರ ವಹಿಸಬೇಕಾಗತ್ತೆ. ಸುಮ್ಮನೆ ವಿನಾಕಾರಣ ಯಾವುದೋ ಒಂದು ಬಣ್ಣಕ್ಕೆ ಮಾರು ಹೋಗಿ, ಕಟ್ಟಡಕ್ಕೆ ಮಾರು ಹೋಗಿ, ಅಥವಾ ನೀವು ಯಾವುದೋ ಒಂದು ಇದಕ್ಕೆ ಮಾರು ಹೋಗಿ ಸುಮ್ಮನೆ ವಿನಾಕಾರಣ ನೀವು 50,000, 60,000, 70,000 ನೀವು ಸುಮ್ಮನೆ ಹಣವನ್ನು ಕಟ್ತಾ ಇದ್ದೀರಿ. ದಯವಿಟ್ಟು ನೀವು ಆ ಕೆಲಸವನ್ನು ಮಾಡಬೇಡ್ರಿ. ಯಾಕಂದರೆ ಇವತ್ತು ವಿಜ್ಞಾನಿಗಳು, ಸೈಂಟಿಸ್ಟ್ಗಳು ಏನಿದಾರಲ್ಲ, ಇವರು ಯಾರು ಕಾನ್ವೆಂಟಲ್ಲಿ ಕಲ್ತಿರೋರು ಅಲ್ಲ. ಹಾಗಾದರೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅಂತವರು ಅವರು ಯಾವುದೇ ಕಾನ್ವೆಂಟಲ್ಲಿ ಕಲ್ತಿಲ್ಲ. ಅಬ್ದುಲ್ ಕಲಾಂ ಜಿ ಅವರು ಯಾವುದೇ ಕಾನ್ವೆಂಟಲ್ಲಿ ಕಲ್ತಿಲ್ಲ. ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅವರು ಯಾವ ಕಾನ್ವೆಂಟಲ್ಲಿ ಕಲ್ತಿಲ್ಲ. ಅದಕ್ಕೆ ನಮಗೇನಂದ್ರೆ ತಂದೆ ತಾಯಿಗಳಿಗೆ ಏನೋ ಒಂಥರ ನಾವು ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ, ನಮ್ಮ ಮನೆ ಪಕ್ಕಕ್ಕೆ ಯಾರಾದರೂ ಒಬ್ಬ ಒಳ್ಳೆ ಡ್ರೆಸ್ ಹಾಕೊಂಡು ಮಗು ಹೋಗ್ತಾ ಇದೆ ಅಂದ್ರೆ ನಾನು ನನ್ನ ಮಗನ ಅಲ್ಲೇ ಕಳಿಸ್ಬೇಕು ಅನ್ನೋಂಥ ಒಂದು ಕಲ್ಪನಾ ಲೋಕಕ್ಕೆ ನಾವು ತೇಲಾಡ್ತಾ ಇದ್ದೀವಿ.
ಅದಕ್ಕಾಗಿ ದಯವಿಟ್ಟು ಪಾಲಕರು ಭಾಳ ಜನ ಇದ್ದೀರಿ, ಅದು ವಿಶೇಷವಾಗಿ ನಮ್ಮ ಹಿಂದುಳಿದಂಥ ತಾಂಡಗಳು, ನಮ್ಮ ತಾಂಡದ ಜನ ನಾವೆಲ್ಲ ಇವತ್ತು ನಾವು ಸಹಿತ ತಾಂಡದಲ್ಲೇ ಓದಿರೋರು, ನಮಗೂ ಸಹಿತ ನಿಮ್ಮ ಭಾಷೆ ಭಾಳ ಸ್ಪಷ್ಟವಾಗಿ ಬರುತ್ತೆ. ಅದಕ್ಕಾಗಿ ನೀವೆಲ್ಲ ಏನಂತಂದ್ರೆ ನಾವು ಯಾವುದೇ ಕಾನ್ವೆಂಟಲ್ಲಿ ಓದಿರೋರಲ್ಲ. ಈಗ BO ಸಾಹೇಬರಾಗಿ ನಿಮ್ಮ ಎದುರಿಗೆ ನಿಂತೀವಿ ಅಂತಂತಂದ್ರೆ ಯಾವ ಕಾನ್ವೆಂಟಲ್ಲಿ ಓದಿರೋರಲ್ಲ. ಅದಕ್ಕಾಗಿ ನಿಮ್ಮ